ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪೊನ್ನಸಮುದ್ರ ಗ್ರಾಮದಲ್ಲಿ ಶ್ರೀರಾಮಚಕ್ಕೆ ಭಜನೆಗೆ ಸಾಂಸ್ಕೃತಿಕ ಮೆರಗು. ಪಾವಗಡ ತಾಲೂಕಿನ ಪೊನ್ನಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊನ್ನಸಮುದ್ರ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶುಕ್ರವಾರ ರಾತ್ರಿ ಶ್ರೀರಾಮಚಕ್ಕೆ ಭಜನೆಯು ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಯಿತು. ಗ್ರಾಮೀಣ ಸಂಸ್ಕೃತಿ ಮತ್ತು ಪರಂಪರೆಯ ಸೊಗಡನ್ನು ಜೀವಂತವಾಗಿ ಪ್ರದರ್ಶಿಸಿದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಅಪಾರ ಉತ್ಸಾಹದಿಂದ ಭಾಗವಹಿಸಿದರು. ಕಾರ್ಯಕ್ರಮದ ಹೃದಯ ಭಾಗವಾಗಿದ್ದ ಮಕ್ಕಳ ಚಕ್ಕೆ ಭಜನೆ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು. ಬುಡ್ಡರೆಡ್ಡಿಹಳ್ಳಿಯ ಮಾಸ್ಟರ್ ಚಂದ್ರಶೇಖರ್ ರವರು ಕಳೆದ 2 ವಾರಗಳಿಂದ ಮಕ್ಕಳಿಗೆ ಶ್ರದ್ಧಾಪೂರ್ವಕವಾಗಿ ತರಬೇತಿ ನೀಡಿ ಚಕ್ಕೆ ಭಜನೆ ಕಲೆ ಕರಗತ ಮಾಡಿಸಿದ್ದರು. ಅವರ ಮಾರ್ಗದರ್ಶನದಲ್ಲಿ ಮಕ್ಕಳು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಭಕ್ತಿ ಮತ್ತು ಶಿಸ್ತಿನ ಸಂಗಮವಾಗಿ ಮನಮೋಹಕ ಪ್ರದರ್ಶನ ನೀಡಿದರು. ಮಕ್ಕಳ ಈ ಕಲಾತ್ಮಕ ಅಭಿನಯವು ಅಪರೂಪದ ಸಾಂಸ್ಕೃತಿಕ ಸೊಬಗನ್ನು ಮೂಡಿಸಿ ಪೋಷಕರು ಮಾತ್ರವಲ್ಲದೆ ಉಪಸ್ಥಿತರಿದ್ದ ಸಾರ್ವಜನಿಕರ ಮನಸ್ಸನ್ನು ಆಳವಾಗಿ ಮುಟ್ಟಿತು. ಶುಕ್ರವಾರ ರಾತ್ರಿ ನಡೆದ ಈ ಚಕ್ಕೆ ಭಜನೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯಲ್ಲಿ ಜನ ನೆರೆದಿದ್ದು ಗ್ರಾಮೀಣ ಕಲೆಯ ಮೇಲಿನ ಪ್ರೀತಿಯನ್ನು ಸ್ಪಷ್ಟಪಡಿಸಿತು. ಕಾರ್ಯಕ್ರಮವನ್ನು ಊರಿನ ಮುಖಂಡರಾದ ಡಾಕ್ಟರ್ RMP ಬಾಬು, ಮುಸ್ಲಿಂ ಮ್ಯಾನೇಜರ್ಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಜೀವಂತ ಸೇತುವೆಯಾಗಲಿ ಎಂದು ಅತಿಥಿಗಳು ಹಾಗೂ ಊರಿನ ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ವರದಿ ರಾಮಪ್ಪ CK ಪುರ, ಕಲ್ಪತರು ನ್ಯೂಸ್, ಪಾವಗಡ.